ಕಲಬುರಗಿಯ ಗಾಣಗಾಪುರದ ದತ್ತಾತ್ರೇಯನ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಸಂಭ್ರಮ ಕಳೆಗಟ್ಟಿದೆ. ದತ್ತನ ಪಾದುಕೆಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದ್ದು, ದತ್ತನ ದರ್ಶನಕ್ಕೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ವಿದ್ಯೆ ಕಲಿಸಿದ ಗುರುಗಳಿಗೆ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದರು. ನಗರದ ಕಾಟನ್ ಮಿಲ್ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಪಾದಪೂಜೆ ಮಾಡಿ ಗುರುಭಕ್ತಿ ಸಮರ್ಪಿಸಿದರು. ಇತ್ತ ವಿಜಯಪುರದಲ್ಲೂ ಕೂಡ ಗುರುಪೂರ್ಣಿಮೆ ಸಂಭ್ರಮಾಚರಣೆ ಮಾಡಲಾಗಿದೆ. ಜ್ಞಾನ ಯೋಗಾಶ್ರಮದಲ್ಲಿ ಗುರುಪೂರ್ಣಿಮೆ ಆಚರಣೆ ಮಾಡಲಾಗಿದ್ದು, ಆಶ್ರಮದಲ್ಲಿ ಸಿದ್ದೇಶ್ವರ ಶ್ರೀಗಳನ್ನು ಭಕ್ತ ವೃಂದ ಸ್ಮರಿಸಿಕೊಳ್ತು. ಇನ್ನು ಚಿಕ್ಕಬಳ್ಳಾಪುರದ ಕೈವಾರ ಕ್ಷೇತ್ರಕ್ಕೆ ಭಕ್ತರ ದಂಡೇ ಹರಿದು ಬರ್ತಾ ಇದೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಭಕ್ತರು ಕೈವಾರ ತಾತಯ್ಯನ ದರ್ಶನ ಪಡೆದುಕೊಳ್ತಾ ಇದ್ದು, ಲಕ್ಷಾಂತರ ಭಕ್ತರನ್ನ ನಿಯಂತ್ರಿಸಲು ದೇಗುಲದ ಆಡಳಿತ ಮಂಡಳಿ ಹರಸಾಹಸ ಪಡ್ತಾ ಇದೆ. ಚಾಮರಾಜನಗರದಲ್ಲಿ ವಿಜೃಂಭಣೆಯಿಂದ ಚಾಮರಾಜೇಶ್ವರ ರಥೋತ್ಸವ ಅದ್ಧೂರಿಯಾಗಿ ನಡೆಸಲಾಗಿದೆ. ಆಷಾಢ ಮಾಸದ ಪೌರ್ಣಮಿಯಂದೇ ನಡೆಯುವಂತಹ ಜಾತ್ರೆಯಲ್ಲಿ ನವದಂಪತಿಗಳ ಕಲರವ ಹೆಚ್ಚಾಗಿದೆ. ಆಷಾಢದಲ್ಲಿ ದೂರ ಇರುವ ನವದಂಪತಿಗಳು ಈ ಜಾತ್ರೆಯಲ್ಲಿ ಮತ್ತೆ ಒಂದಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಇನ್ನು ರಥಕ್ಕೆ ಹಣ್ಣು ಧವನ ಎಸೆದು ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಈಗ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ನಟ ದರ್ಶನ್ ಇವತ್ತು ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದರು. ಆದರೆ ಪವಿತ್ರ ಗೌಡ ಸೇರಿ ಪ್ರಕರಣದ ಹಲವು ಆರೋಪಿಗಳು ಗೈರಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಗರಂ ಆದರು. ಅನುಮತಿ ಇಲ್ಲದೆ ಗೈರಾಗಿರುವುದು ಯಾಕೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದರು. ಅಲ್ಲದೆ ಆಗಸ್ಟ್ 12ಕ್ಕೆ ಎಲ್ಲ ಆರೋಪಿಗಳು ಮತ್ತೆ ಹಾಜರಾಗಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಇನ್ನು ನಟ ದರ್ಶನ್ಗೆ ಡೆವಿಲ್ ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಈಗಾಗಲೇ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆ. ಇನ್ನೆರಡು 3 ದಿನದಲ್ಲಿ ದರ್ಶನ್ ವಿದೇಶಕ್ಕೆ ಹಾರತಾ ಇದ್ದಾರೆ. ಪವಿತ್ರ ಗೌಡ ಕೂಡ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೋರಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ವಿದೇಶಕ್ಕೆ ಹೋಗ್ತಾ ಇರೋ ಬೆನ್ನಲ್ಲೇ ಪವಿತ್ರ ಗೌಡ ಕೂಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ ಬಿಸ್ನೆಸ್ಗಾಗಿ ವಸ್ತುಗಳ ಖರೀದಿ ಮಾಡಬೇಕು. ಹೀಗಾಗಿ ವಿದೇಶದ ಜೊತೆಗೆ ತಿರುಪತಿ, ಧರ್ಮಸ್ಥಳ, ಹೈದರಾಬಾದ್, ಮಂಗಳೂರು, ದೆಹಲಿಗೆ ತೆರಳುವುದಕ್ಕೆ ಅವಕಾಶ ನೀಡಬೇಕು ಅಂತ ಕೋರಿ 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಜುಲೈ 10ರಿಂದ 30ರವರೆಗೆ ಮತ್ತು ಆಗಸ್ಟ್ 5ರಿಂದ 17ರವರೆಗೆ ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಉಗ್ರ ನಜೀರ್ಗೆ ಸಹಕಾರ ನೀಡಿದ್ದ ಆರೋಪದಲ್ಲಿ ಈಗಾಗಲೇ 3ರನ್ನ ಎನ್ಐಎ ಬಂಧಿಸಿದೆ. ಇನ್ನು ಬಂಧಿತರ ತೀವ್ರ ವಿಚಾರಣೆಗೆ ಎನ್ಐಎ ಮುಂದಾಗಿದೆ. ನಿನ್ನೆ ತಡರಾತ್ರಿವರೆಗೂ 3ರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರ ಬಯಲಾಗಿದೆ. ಮನೋವೈದ್ಯ ನಾಗರಾಜ್ ಔಷಧದ ಬಾಕ್ಸ್ನಲ್ಲಿ ಮೊಬೈಲ್ ಇಟ್ಟು ಕಳುಹಿಸ್ತಾ ಇದ್ದಂತೆ. ಇಷ್ಟೇ ಅಲ್ಲದೆ ನಜೀರ್ ಹೇಳಿದ್ದ ಅಡ್ರೆಸ್ಗೆ ಹಲವು ಮೊಬೈಲ್ಗಳನ್ನು ನೀಡಲು ನಾಗರಾಜ್ ಮುಂದಾಗಿದ್ದ ಅನ್ನೋ ಅಂಶ ಕೂಡ ಈಗ ಬೆಳಕಿಗೆ ಬಂದಿದೆ. ಕಳೆದ 6 ತಿಂಗಳ ಹಿಂದೆ ನಾಗರಾಜ್ ಚಟುವಟಿಕೆ ಬಗ್ಗೆ ಗಮನ ಹರಿಸೋದಕ್ಕೆ ಎನ್ಐಎ ಮುಂದಾಗಿತ್ತು. 5 ರಾಷ್ಟ್ರಗಳ ಪ್ರವಾಸ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಪ್ರಧಾನಿ ಮೋದಿ ಮೊದಲು ಘಾನಾಗೆ ಭೇಟಿ ಕೊಟ್ಟರು. ನಂತರ ಕೆರಿಬಿಯನ್ ದೇಶವಾದ ಟ್ರಿನಿಡಾಡ್ ಮತ್ತು ಟೊಬ್ಯಾಗೊಗೆ ಭೇಟಿ ನೀಡಿದರು. ಪ್ರವಾಸದ 3ನೇ ಹಂತದಲ್ಲಿ ಅರ್ಜೆಂಟೀನಾಗೆ ಹೋಗಿದ್ರು. ಇದರ ನಂತರ ಬ್ರೆಜಿಲ್ಗೆ ತೆರಳಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಮೊನ್ನೆ ರಾತ್ರಿ ನಮಿಬಿಯಾ ದೇಶಕ್ಕೆ ಹೋಗಿದ್ರು. 5 ದೇಶಗಳ ಭೇಟಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಗುಜರಾತ್ನ ವಡೋದರ ಜಿಲ್ಲೆಯ ಪಾತರ ಬಳಿ ಸೇತುವೆ ಕುಸಿದು ಮೃತಪಟ್ಟವರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ನಿನ್ನೆ ಮಹಿಸಾಗರ ನದಿಗೆ ಕಟ್ಟಲಾದ ಗಂಭೀರ ಸೇತುವೆ ಕುಸಿದು ಬಿದ್ದಿತ್ತು. ಸೇತುವೆ ಮೇಲೆ ಚಲಿಸ್ತಾ ಇದ್ದಂತಹ ಹಲವು ವಾಹನಗಳು ನದಿಗೆ ಬಿದ್ದು 15ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದರು. ನದಿಯಲ್ಲಿ ಮುಳುಗಿರುವವರ ವಾಹನಗಳನ್ನು ಹೊರತೆಗೆಯುವ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿತ್ತು. ಉದ್ಘಾಟನೆಗೆಂದು ನಿರ್ಮಾಣವಾಗಿದ್ದ ಹೆದ್ದಾರಿ ಭಾರೀ ಮಳೆಗೆ ಕೊಚ್ಚಿ ಹೋಗಿರುವ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಬೇಕಾಗಿದ್ದ ಹೆದ್ದಾರಿ ಕೊಚ್ಚಿ ಹೋಗಿರುವುದನ್ನು ಕಂಡು ಸ್ಥಳೀಯರು ಗಾಬರಿಗೊಂಡಿದ್ದರು. ಕಳಪೆ ಕಾಮಗಾರಿ ನಡೆಸಿದ ಅಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬೆಟ್ಟಿಂಗ್ ಆಪ್ ಮೂಲಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತೆಲುಗು ನಟ ನಟಿಯರಿಗೆ ಸಂಕಷ್ಟ ಎದುರಾಗಿದೆ. ನಟರಾದ ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಮತ್ತು ಪ್ರಕಾಶ್ ರಾಜ್, ಪ್ರಣೀತಾ ಸುಭಾಷ್, ನಿಧಿ ಅಗರ್ವಾಲ್, ಮಂಚು ಲಕ್ಷ್ಮಿ ಸೇರಿದಂತೆ 29 ಜನರ ವಿರುದ್ಧ ಇಡಿ ಪ್ರಕರಣ ದಾಖಲಿಸಿಕೊಂಡಿದೆ. ಕಾನೂನು ಬಾಹಿರವಾಗಿ ಬೆಟ್ಟಿಂಗ್ ಆಪ್ಗಳಿಗೆ ಪ್ರಚಾರ ಮಾಡಿರುವ ಆರೋಪದಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ.
ಪತ್ನಿಯ ವರ್ತನೆಯಿಂದ ಬೇಸತ್ತ ವ್ಯಕ್ತಿಯೊಬ್ಬ 4ನೇ ಮಹಡಿಯಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ದೆಹಲಿಯಲ್ಲಿ ಈ ಘಟನೆ ನಡೆದಿದೆ. ಮನೆಯಲ್ಲಿ ಕಿತ್ತಾಡಿಕೊಂಡು ಮಹಡಿಯಿಂದ ಜಿಗಿಯೋದಕ್ಕೆ ಪತಿ ಓಡಿ ಬರ್ತಾನೆ. ಗಂಡನನ್ನ ತಡೆಯಲು ಆತನ ಹಿಂದೆಯೇ ಪತ್ನಿಯೂ ಓಡಿ ಬರ್ತಾಳೆ. ಆದರೆ ಮನೆಯಿಂದ ಓಡಿ ಬಂದ ಪತಿ 4ನೇ ಮಹಡಿಯಿಂದ ಕೆಳಗೆ ಜಿಗಿದು ಸಾಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಯೆಮೆನ್ನಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾಗೆ ಸಹಾಯ ಮಾಡುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಜುಲೈ 14ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಜುಲೈ 16ರಂದು ಯೆಮೆನ್ನಲ್ಲಿ ನಿಮಿಷಾ ಗಲ್ಲಿಗೇರಲಿದ್ದಾರೆ. ಹೀಗಾಗಿ ನಿಮಿಷಾ ಪ್ರಿಯಾ ಅವರನ್ನು ರಕ್ಷಿಸಲು ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸುವಂತೆ ಕೇಂದ್ರಕ್ಕೆ ನಿರ್ದೇಶನ ನೀಡಬೇಕೆಂದು ಕೋರಿ ಸುಪ್ರೀಂ ಕೋರ್ಟ್ಗೆ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಎಂಬ ಸಂಸ್ಥೆ ಅರ್ಜಿ ಸಲ್ಲಿಸಿದೆ. ಯುಕ್ರೇನ್ ಮೇಲೆ ರಷ್ಯಾ ಮತ್ತೆ ಭೀಕರ ವಾಯು ದಾಳಿ ನಡೆಸಿದೆ. ಯುಕ್ರೇನ್ನ ರಾಜಧಾನಿ ಕೈವ್ ಮೇಲೆ ದಾಳಿ ನಡೆದಿದ್ದು 2 ಮೃತಪಟ್ಟಿದ್ದಾರೆ, 13 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನ ಅಪಾರ್ಟ್ಮೆಂಟ್ಗಳನ್ನು ಗುರಿಯಾಗಿಸಿ ರಷ್ಯಾ ಪಡೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಹಾರಿಸಿದೆ. ಯುಕ್ರೇನ್ಗೆ ಅಮೆರಿಕದಿಂದ ಶಸ್ತ್ರಾಸ್ತ್ರ ಪೂರೈಸಿದ ಬೆನ್ನಲ್ಲೇ ರಷ್ಯಾ ಈ ದಾಳಿ ನಡೆಸಿದೆ. ಕೆನಡಾದಲ್ಲಿ ಸಂಭವಿಸಿದ 2 ತರಬೇತಿ ವಿಮಾನಗಳ ಅಪಘಾತದಲ್ಲಿ ಕೇರಳ ಮೂಲದ ಒಬ್ಬರು ಮೃತಪಟ್ಟಿದ್ದಾರೆ. ಕೇರಳದ ತ್ರಿಪ್ಪುನ್ನಿರುತ್ತೂರ್ ಮೂಲದ ಶ್ರೀಹರಿ ಸುಕೇಶ್ ಮೃತ ಯುವಕ ಮ್ಯಾನಿಟೋಬಾದಲ್ಲಿರುವಂತಹ ಸ್ಟೇನ್ ಬಾಚ್ ದಕ್ಷಿಣ ವಿಮಾನ ನಿಲ್ದಾಣದ ಬಳಿ 2 ತರಬೇತಿ ವಿಮಾನಗಳ ನಡುವೆ ಡಿಕ್ಕಿ ಸಂಭವಿಸಿತ್ತು. ಮೃತ ಶ್ರೀಹರಿ ಸುಕೇಶ್ ಪೈಲಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಸಾಮಾಜಿಕ ಜಾಲತಾಣ ಸಂಸ್ಥೆಯ ಸಿಇಒ ಸ್ಥಾನಕ್ಕೆ ಲಿಂಡಾ ಯಾಕರಿನೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಂಡಾ ಯಾಕರಿನೋ ಕಳೆದ 2 ವರ್ಷಗಳಿಂದ ಎಕ್ಸ್ ಸಂಸ್ಥೆಯ ಸಿಇಒ ಹುದ್ದೆಯಲ್ಲಿದ್ದರು. ಈಗ ಎಕ್ಸ್ ಕಂಪನಿಯು XAIನೊಂದಿಗೆ ಹೊಸ ಅಧ್ಯಾಯವನ್ನ ಪ್ರವೇಶ ಮಾಡ್ತಾ ಇದ್ದಂಗೆ ಉತ್ತಮವಾದದ್ದು ಇನ್ನೂ ಬರಬೇಕಿದೆ ಎಂದು ಎಕ್ಸ್ನಲ್ಲಿ ಲಿಂಡಾ ಯಾಕರಿನೋ ಬರೆದುಕೊಂಡಿದ್ದಾರೆ. ನಾವು ಒಟ್ಟಾಗಿ ಮಾಡಿದ ಐತಿಹಾಸಿಕ ಬದಲಾವಣೆ ನಿಜಕ್ಕೂ ಶ್ಲಾಘನೀಯ. ಕಳೆದ ವರ್ಷದಲ್ಲಿ ಎಕ್ಸ್ ತಂಡವು ಮಾಡಿದ ದೊಡ್ಡ ಬದಲಾವಣೆಗಳ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿಕೊಂಡಿದ್ದಾರೆ. ಮೆಕ್ಸಿಕೋದ ರೂಯಿಡೋಸಾದಲ್ಲಿ ಭಾರೀ ಮಳೆಗೆ ಭೀಕರ ಪ್ರವಾಹ ಉಂಟಾಗಿದೆ. ನಗರದ ತುಂಬೆಲ್ಲ ಕೆಸರು ಸಮೇತ ಪ್ರವಾಹದ ನೀರು ಹರಿತಾ ಇದ್ದು, ಪ್ರವಾಹದ ನೀರಲ್ಲಿ ಮನೆಗೆ ಕೊಚ್ಚಿಕೊಂಡು ಹೋಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ.